ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರ ಕೃಪೆ ನಿಮ್ಮನ್ನು ಬಿಟ್ಟು ಹೋಗದು. ದೇವರ ಕೃಪೆ ವಿಶೇಷವಾದದ್ದು. ಆ ಕೃಪೆ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 54ನೇ ಅಧ್ಯಾಯ 10ನೇ ವಚನದಲ್ಲಿ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಕೃಪೆಯ ಬಗ್ಗೆ ಇಂದು ಧ್ಯಾನ ಮಾಡೋಣ. ದೇವರ ಕೃಪೆಯ ಬಗ್ಗೆ ಅನೇಕ ವಾಕ್ಯ ಸಂದೇಶಗಳನ್ನು ನೀವು ಕೇಳಿಸಿಕೊಂಡಿರಬಹುದು. ದೇವರ ಕೃಪೆಯ ಬಗ್ಗೆ ಎಷ್ಟು ಧ್ಯಾನಿಸಿದರೂ ಹೇಳಿ ಮುಗಿಸಲು ಸಾಧ್ಯವೇ ಇಲ್ಲ. ದೇವರ ಕೃಪೆ ವಿಶೇಷವಾದದ್ದು. ನೀವು ರಕ್ಷಣೆ ಹೊಂದಿದ್ದು ದೇವರ ಕೃಪೆ. ಇಂದು ದೇವರ ಸೇವೆಯನ್ನು ಮಾಡ್ತಿರೋದು ದೇವರ ಕೃಪೆ. ಇಲ್ಲಿಯವರೆಗೆ ಜೀವಂತವಾಗಿರುವುದು ದೇವರ ಕೃಪೆ. ನೀವು ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಂಡಿರುವುದು ದೇವರ ಕೃಪೆ. ಈ ದೇವರ ಕೃಪೆ ವಿಶೇಷವಾದದ್ದು. ದೇವರ ಕೃಪೆಯನ್ನು ಹೇಳಿ ಮುಗಿಸಲು ಸಾಧ್ಯವಿಲ್ಲ. ನಮ್ಮನ್ನು ಮನ್ನಿಸಿದ್ದು, ಸಹಿಸಿದ್ದು, ಪ್ರೀತಿಸಿದ್ದು, ಕರುಣಿಸಿದ್ದು, ಆಶೀರ್ವಾದ ಮಾಡಿದ್ದು, ಬಲಪಡಿಸಿದ್ದು, ಸಂತೈಸಿದ್ದು, ಇಲ್ಲಿಯವರೆಗೆ ನಡೆಸ್ತಿರುವುದು ದೇವರ ಕೃಪೆ. ದೇವರ ಕೃಪೆ. ದೇವರ ಕೃಪೆಯನ್ನು ನೆನೆಸುವಾಗ, ದೇವರು ಮಾಡಿದ ಉಪಕಾರಗಳು ನೆನೆಸುವಾಗ, ಆ ಕೃಪೆಯ ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರು ಕೃಪೆ ಕೊಟ್ಟು ನಮ್ಮನ್ನು ಉನ್ನತ ಸ್ಥಿತಿಗೆ ತರುವಾಗ ನಮ್ಮಲ್ಲಿ ಎಚ್ಚರಿಕೆ ಬರಕೂಡದು. ದೇವರ ಕೃಪೆಯನ್ನು ನೆನೆಸಿ ದೇವರ ಮುಂದೆ ತಗ್ಗಿಸಿಕೊಂಡು ಉಪಕಾರ ಸ್ತುತಿಯನ್ನು ಮಾಡಬೇಕು. ನೀವು ದೇವರ ಕೃಪೆಯನ್ನು ನೆನೆಸುವಾಗ, ಧ್ಯಾನಿಸುವಾಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಒಂದು ವೇಳೆ ನೀವು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಹೋರಾಟದಲ್ಲಿರಬಹುದು, ದೇವರ ಕೃಪೆ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಸಮಸ್ಯೆಗಳು ಬಂದಾಗ, ಹೋರಾಟಗಳು ಬಂದಾಗ, ಅಯ್ಯೋ ದೇವರು ನನ್ನ ಸಂಗಡ ಇದ್ದಾನಾ ಎಂಬುದಾಗಿ ನೀವು ಹೇಳ್ಬೋದು. ದೇವರ ಕೃಪೆ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು. ನಿಮ್ಮನ್ನು ಸಮಸ್ಯೆಗಳಿಂದ, ಹೋರಾಟಗಳಿಂದ ಬಿಡಿಸುವುದು ದೇವರ ಕೃಪೆ. ನಿಮ್ಮನ್ನು ಆಶೀರ್ವಾದ ಮಾಡುವುದು ದೇವರ ಕೃಪೆ. ಸತ್ಯ ದೇವರನ್ನ ತಿಳಿದುಕೊಂಡು ಪಾಪದಿಂದ, ಶಾಪದಿಂದ, ಸೈತಾನ ಬಂಧನದಿಂದ ಬಿಡುಗಡೆ ಹೊಂದಿರುವುದು ದೇವರ ಕೃಪೆ. ಇಂದು ದೇವರ ಮಕ್ಕಳಾಗಿ, ಪರಲೋಕದ ಪ್ರಜೆಯಾಗಿ ಈ ಲೋಕದಲ್ಲಿ ಜೀವಿಸ್ತಿರುವುದು, ನಿತ್ಯ ಜೀವಕ್ಕೆ ಸೇರುವುದು ದೇವರ ಕೃಪೆ. ಈ ಕೃಪೆಯನ್ನು ಎಷ್ಟು ಧ್ಯಾನಿಸಿದರೂ ಸಾಲದು. ನೋಡ್ರಿ, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ದೇವರು ಹೇಳ್ತಾ ಇದ್ದಾರೆ, ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನಾನು ನಿನ್ನೊಂದಿಗೆ ಮಾಡಿಕೊಂಡಿರುವಂಥ ಒಪ್ಪಂದ, ಒಡಂಬಡಿಕೆ ಕದಲದು ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ಒಂದು ವೇಳೆ ನೀವು ಕಷ್ಟದಲ್ಲಿ, ಹೋರಾಟದಲ್ಲಿ, ಸಮಸ್ಯೆಯಲ್ಲಿ ಇರಬಹುದು, ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರು ನಿಮ್ಮ ಜೀವಿತದಲ್ಲಿ ಇಲ್ಲಿವರೆಗೆ ಮಾಡಿದ ಉಪಕಾರವನ್ನು ನೆನೆಸಿರಿ. ದೇವರೇ, ನಿನ್ನ ಕೃಪೆ ಎಷ್ಟು ವಿಶೇಷವಾದದ್ದು.
ಇಲ್ಲಿವರೆಗೆ ನಡೆಸಿದ್ರಿ. ಈಗ ನನಗೆ ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳು ಬಂದಿದೆ. ಇದರಿಂದ ಬಿಡಿಸುವುದು ನಿನ್ನ ಕೃಪೆ. ನಿನ್ನ ಕೃಪೆ ನನ್ನನ್ನು ಆವರಿಸಿಕೊಂಡಿದೆ. ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಕೊಟ್ಟಿದ್ದೀರಿ. ಈ ಸಮಸ್ಯೆಗಳಿಂದ ಬಿಡುಗಡೆ ಕೊಡ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನೋಡ್ರಿ, ಕೀರ್ತನೆಗಳ ಪುಸ್ತಕ 136ನೇ ಅಧ್ಯಾಯ 1ನೇ ವಚನದಲ್ಲಿ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ದೇವರ ಕೃಪೆ ಶಾಶ್ವತವಾದದ್ದು. ನೀವು ಹೇಳ್ರಿ, ದೇವರು ನನ್ನ ಮೇಲೆ ಇಟ್ಟಿರುವಂಥ ಕೃಪೆ ಶಾಶ್ವತವಾದದ್ದು. ಆತನ ಕೃಪೆ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ನೀವು ಹೇಳಬೇಕು. ದೇವರ ಕೃಪೆ ನಿಮ್ಮನ್ನು ಆವರಿಸಿಕೊಂಡಿದೆ. ಕೀರ್ತನೆ 136 ಓದಿ ನೋಡ್ರಿ. ದೇವರ ಕೃಪೆಯ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರ ಕೃಪೆ ಎಷ್ಟು ವಿಶೇಷವಾದದ್ದು. ದೀನರನ್ನ ಧೂಳಿನಿಂದಲೂ ದರಿದ್ರನ್ನ ತಿಪ್ಪೆಂದಲೂ ಎಬ್ಬಿಸಿದ್ದು ದೇವರ ಕೃಪೆ. ಇಲ್ಲಿವರೆಗೆ ನಾವು ಜೀವಿಸ್ತಿರುವುದು ದೇವರ ಕೃಪೆ. ದೇವರ ಕೃಪೆ ವಿಶೇಷವಾದದ್ದು. ಆ ದೇವರ ಕೃಪೆಯನ್ನು ನೀವು ಮರೆತು ಬಿಡಬಾರದು. ದೇವರು ಮಾಡಿದ ಉಪಕಾರಗಳಿಗಾಗಿ ನೀವು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರ ಕೃಪೆಯನ್ನು ಧ್ಯಾನ ಮಾಡಿ ನೋಡ್ರಿ. ದೇವರು ಯಾವ ರೀತಿ ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ, ಉನ್ನತಿಗೆ ತಂದಿದ್ದಾರೆ. ಎಷ್ಟು ಸಮಸ್ಯೆಗಳು, ಹೋರಾಟಗಳು, ಕಷ್ಟಗಳು ಬಂದಾಗ ಬಿಡಿಸಿ ನಡೆಸಿದ್ದಾರೆ. ಅದು ದೇವರ ಕೃಪೆ. ಆ ಕೃಪೆ ಇಂದಿನವರೆಗೆ ನಿಮ್ಮನ್ನು ಆವರಿಸಿಕೊಂಡಿದೆ. ದೇವರ ಕೃಪೆ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ದೇವರ ಕೃಪೆ ವಿಶೇಷವಾದದ್ದು. ಆ ಕೃಪೆಯನ್ನು ನೀವು ನೆನೆಸುವಾಗ ಈಗಿರುವಂತಹ ಸಮಸ್ಯೆಗಳಿಂದ, ಹೋರಾಟಗಳಿಂದ ನೀವು ಬಿಡುಗಡೆಯನ್ನು ಹೊಂದುತ್ತೀರಾ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 3ನೇ ವಚನದಲ್ಲಿ, ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನೆಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ದೇವರ ಕೃಪೆಯನ್ನು ನೆನೆಸಿ ಕಿವಿಯನ್ನು ದೇವರ ಕಡೆಗೆ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ದೇವರ ವಾಕ್ಯವನ್ನು ಆಲಿಸಿರಿ, ದೇವರ ಕೃಪೆಯನ್ನು ಧ್ಯಾನಿಸಿರಿ. ಇಲ್ಲಿವರೆಗೆ ದೇವರು ನಿಮ್ಮನ್ನು ನಡೆಸಿದ್ದಾರೆ. ಇನ್ನು ಮುಂದೆ ಅದ್ಭುತಕರವಾಗಿ, ಅತಿಶಯಕರವಾಗಿ ನಡೆಸುವ ದೇವರಾಗಿದ್ದಾರೆ. ನಿಮ್ಮ ಜೀವನ ಹಿತ ಆಗಿರುವುದಿಲ್ಲ. ದೇವರ ಕೃಪೆ ವಿಶೇಷವಾದದ್ದು. ದೇವರು ನಿಮಗೆ ಕೃಪೆ ಕೊಟ್ಟ ದೇವರು ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ದಾವೀದನಿಗೆ ದೇವರು ಕೃಪೆಯನ್ನು ಕೊಟ್ಟರು. ಕೆಲವು ಕುರಿಗಳನ್ನು ಮೇಯಿಸ್ತಿದ್ದಂಥ ದಾವೀದನಿಗೆ ಎಂಥ ಕೃಪೆ ಕೊಟ್ಟರು? ಆತನಾರಿಸಿ, ಅಭಿಷೇಕಿಸಿ, ವರಗಳಿಂದ ತುಂಬಿಸಿ ಅರಸನ್ನಾಗಿ ಮಾಡಿದರು. ದೇವರ ಕೃಪೆ ಎಷ್ಟು ವಿಶೇಷವಾದದ್ದು ನೋಡ್ರಿ. ದೇವರ ಕೃಪೆಯನ್ನು ಧ್ಯಾನಿಸಬೇಕು. ದೇವರು ನಿಮಗೆ ಕೃಪೆ ತೋರಿಸಬೇಕೆಂದು ದಾವೀದನ ಆಶೀರ್ವಾದ ಮಾಡಿದ ದೇವರು, ಅರಸನ್ನಾಗಿ ಮಾಡಿದ ದೇವರು, ಉನ್ನತಿಗೆ ತಂದ ದೇವರು, ದಾವೀದನ ಜೀವಿತದಲ್ಲಿ ಎಲ್ಲ ಹೋರಾಟದ ಮೇಲೆ ಜಯವನ್ನು ಕೊಟ್ಟಂತ ದೇವರು, ಅವನು ನಡೆಸಿದಂಥ ಎಲ್ಲ ಯುದ್ಧದಲ್ಲಿ ಜಯವನ್ನು ಕೊಟ್ಟಂತ ದೇವರು, ನಿಮಗೆ ಜಯವನ್ನು ಕೊಡಲು ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೂ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ಹಲ್ಲೆಲೂಯಾ.
ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮಗೆ ಕೃಪೆ ಮೇಲೆ ಕೃಪೆಯನ್ನು ಕೊಡಲು, ನಿಮ್ಮನ್ನು ಆಶೀರ್ವಾದ ಮಾಡಲು, ಉನ್ನತಿಗೆ ತರಲು, ಎಲ್ಲ ಹೋರಾಟಗಳಿಂದ ಶೋಧನೆಗಳಿಂದ ಬಿಡುಗಡೆಯನ್ನು ಕೊಡಲು, ಜಯದ ಮೇಲೆ ಜಯವನ್ನು ಅನುಗ್ರಹಿಸಿಕೊಡಲು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಕಿವಿಯನ್ನು ದೇವರ ವಾಕ್ಯದ ಕಡೆಗೆ ತಿರುಗಿಸಿರಿ, ದೇವರ ಕೃಪೆಯನ್ನು ಧ್ಯಾನಿಸಿರಿ. ದೇವರ ಕೃಪೆಯನ್ನು ಧ್ಯಾನಿಸಿ, ದೇವರೇ ನನ್ನ ಜೀವಿತದಲ್ಲಿ ನೀನೆಲ್ಲವನ್ನ ಮಾಡಲು ಶಕ್ತನಾಗಿದ್ದೆ. ನನ್ನ ಜೀವಿತದಲ್ಲಿ ಎಷ್ಟು ಶೋಧನೆಗಳು, ಹೋರಾಟಗಳಿದ್ರು, ಸಮಸ್ಯೆಗಳಿದ್ರು, ಇವೆಲ್ಲವುಗಳಿಂದ ಬಿಡುಗಡೆ ಕೊಡಲು ನೀನು ಶಕ್ತನಾದ ದೇವರು. ದಾವೀದನಿಗೆ ಕೊಟ್ಟಂತ ಕೃಪೆಯನ್ನ ನನಗೂ ಅನುಗ್ರಹಿಸಿಕೊಟ್ಟು ಆಶೀರ್ವಾದ ಮಾಡಲು ನೀನು ಶಕ್ತನಾಗಿದ್ದೆ ಎಂಬುದಾಗಿ ನೀವು ನಂಬಿ ನೀವು ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡುವಾಗ ದೇವರು ಕೃಪೆ ಮೇಲೆ ಕೃಪೆಯನ್ನು ಕೊಟ್ಟು ನಿಮ್ಮೆಲ್ಲ ಸಮಸ್ಯೆಗಳಿಂದ, ಹೋರಾಟಗಳಿಂದ ದೇವರು ಬಿಡುಗಡೆಯನ್ನು ಅನುಗ್ರಹಿಸಿ ಕೊಡ್ತಾನೆ. ದೇವರ ಕೃಪೆ ವಿಶೇಷವಾದದ್ದು. ನೀವು ಹೇಳ್ರಿ, ದೇವರ ಕೃಪೆ ವಿಶೇಷವಾದದ್ದು. ಏನಿಲ್ಲದ ವ್ಯಕ್ತಿಯನ್ನು ದೇವರು ಆರಿಸಿಕೊಂಡು ಅಭಿಷೇಕಿಸಿ ವರಗಳಿಂದ ತುಂಬಿಸಿ ಉಪಯೋಗಿಸುವುದೇ, ಆಶೀರ್ವಾದ ಮಾಡುವುದೇ, ಉನ್ನತಿಗೆ ತರುವುದೇ ದೇವರ ಕೃಪೆ. ದೇವರ ಕೃಪೆಯನ್ನು ನಾವು ನೆನೆಸಬೇಕು, ಧ್ಯಾನಿಸಬೇಕು. ಆತನ ಕೃಪೆಯನ್ನು ನೆನೆಸಿ 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 ಆತನ ಆರಾಧನೆ ಮಾಡಬೇಕು. ಈ ದೇವರ ಕೃಪೆ ಯಾರ ಮೂಲಕ ದೇವರು ನಮಗೆ ಕೊಟ್ಟರು? ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಈ ಕೃಪೆ ಯೇಸು ಕ್ರಿಸ್ತನ ಮೂಲಕ ನಮಗೆ ನಿಮಗೆ ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತನು ಕೃಪೆಯಿಂದ ನಮ್ಮನ್ನು ರಕ್ಷಿಸಿದ್ದಾರೆ. ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಿದ್ದಾರೆ. ನೀತಿವಂತರನ್ನಾಗಿ ಮಾಡಿದ್ದು ದೇವರ ಕೃಪೆ, ದೇವರ ಮಕ್ಕಳಾಗಿ ಮಾಡಿದ್ದು ದೇವರ ಕೃಪೆ, ನಮ್ಮನ್ನು ಆಶೀರ್ವಾದ ಮಾಡಿ ಅಭಿಷೇಕಿಸಿದ್ದು ದೇವರ ಕೃಪೆ. ಇಂದು ನಾವು ಸಂತೋಷದಿಂದ ಸಮಾಧಾನದಿಂದ ಜೀವನ ಮಾಡ್ತಿರುವುದು ದೇವರ ಕೃಪೆ. ಇಂದು ನಮ್ಮ ಜೀವಿತದಲ್ಲಿ ಬಂದಂಥ ಎಲ್ಲ ಹೋರಾಟಗಳ ಮೇಲೆ ಜಯ ಪಡೆದುಕೊಂಡಿದ್ದು ದೇವರ ಕೃಪೆ. ಆ ಕೃಪೆ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ದೊರಕಿತ್ತು. ಹಾಗಾದರೆ ಕೃಪೆ ಮೇಲೆ ಕೃಪೆ ಕೊಡುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ನಿಮಗೆ ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ಇಲ್ಲಿವರೆಗೆ ನಡೆಸಿದ ದೇವರು ಮುಂದೆ ಅದ್ಭುತಕರವಾಗಿ ನಡೆಸಲು ಆತನು ಶಕ್ತನಾಗಿದ್ದಾನೆ. ನೋಡ್ರಿ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು, ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ರಕ್ಷಣೆ ಹೊಂದಿದ್ದು ದೇವರ ಕೃಪೆಯಿಂದ. ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟು ತನ್ನ ಮಕ್ಕಳಾಗಿ ಮಾಡಿದ್ದು ದೇವರ ಕೃಪೆಯಿಂದ. ಈ ಕೃಪೆಯನ್ನು ನಾವು ನೆನೆಸಬೇಕು. ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ನಾವು ದೇವರ ಪಾಲಿಗೆ ಸತ್ತವರಾಗಿದ್ದೆವು. ದೇವರು ತನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಟ್ಟು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಪ್ರಿಯರೇ, ನೀವು ರಕ್ಷಣೆ ಹೊಂದಿದ್ದು ದೇವರ ಕೃಪೆಯಿಂದ. ಇಂದು ನಿಮ್ಮ ಮುಂದೆ ದೇವರ ವಾಕ್ಯವನ್ನು ನಾವು ತಿಳಿಸ್ತಿರುವುದು ದೇವರ ಕೃಪೆಯಿಂದ. ಆತನ ಸೇವೆಯನ್ನು ಮಾಡ್ತಿರುವುದು ದೇವರ ಕೃಪೆಯಿಂದ. ಆಶೀರ್ವಾದಗಳನ್ನು ಹೊಂದಿಕೊಂಡಿರುವುದು ದೇವರ ಕೃಪೆಯಿಂದ. ಇಂದು ಪರಲೋಕದ ಪ್ರಜೆಯಾಗಿ ದೇವರು ಮಾಡಿಸಿದ್ದು ದೇವರ ಕೃಪೆಯಿಂದ. ಈ ಕೃಪೆಯನ್ನು ಧ್ಯಾನಿಸಬೇಕು. ಈ ಕೃಪೆಯನ್ನು ಧ್ಯಾನ ಮಾಡುವಾಗ ದೇವರು ನಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಯಾವ ವ್ಯಕ್ತಿ ದೇವರ ಕೃಪೆಯನ್ನು ಧ್ಯಾನ ಮಾಡಿ ದೇವರನ್ನ ಮಹಿಮೆ ಪಡಿಸ್ತಾನೋ ಆ ವ್ಯಕ್ತಿಯನ್ನು ದೇವರು ಘನಪಡಿಸ್ತಾರೆ. ದೇವರ ಕೃಪೆಯನ್ನು ಧ್ಯಾನ ಮಾಡ್ರಿ.
ದೇವರ ಕೃಪೆಯನ್ನು ನೆನೆಸಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ. ದೇವರ ಕೃಪೆ ವಿಶೇಷವಾದದ್ದು. ದೇವರ ಕೃಪೆ ವಿಶೇಷವಾದದ್ದಾಗಿದೆ. ನೋಡ್ರಿ, ಕೀರ್ತನೆಗಳ ಪುಸ್ತಕ 103ನೇ ಅಧ್ಯಾಯ 11ನೇ ವಚನದಲ್ಲಿ, ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆ ಅಷ್ಟು ಅಪಾರವಾಗಿದೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ವಿಶೇಷವಾದಂಥ ಕೃಪೆ! ಆತನ ಕೃಪೆ ಎಷ್ಟು ದೊಡ್ಡದು, ಹೇಳಿ ಮುಗಿಸಲು ಸಾಧ್ಯವಿಲ್ಲ, ವರ್ಣಿಸಲು ಸಾಧ್ಯವಿಲ್ಲ. ಆತನ ಕೃಪೆ ಅಷ್ಟು ಅಪಾರವಾಗಿದೆ. ಆ ಕೃಪೆ ನಿಮ್ಮನ್ನು ಬಿಟ್ಟು ಕದಲುವುದಿಲ್ಲ. ಆ ಕೃಪೆ ನಿಮ್ಮನ್ನು ಆವರಿಸಿಕೊಂಡಿದೆ. ದೇವರ ಕೃಪೆ ನಿಮ್ಮ ಮೇಲೆ ಇರುವುದರಿಂದ ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನು ಯಾವ ವ್ಯಕ್ತಿಯಿಂದಲೂ ಯಾವ ಶಕ್ತಿಯಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ದೇವರ ಕೃಪೆ ನಿಮ್ಮ ಮೇಲೆ ಇದೆ. ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ರಿ, ದೇವರ ಕೃಪೆ ನನ್ನ ಮೇಲೆ ಇದೆ. ದೇವರ ಕೃಪೆ ನನ್ನ ಮೇಲೆ ಇರುವುದರಿಂದ, ನನ್ನ ಕುಟುಂಬದ ಮೇಲೆ ಇರುವುದರಿಂದ ಯಾವ ವ್ಯಕ್ತಿಯಿಂದಲೂ ಶಕ್ತಿಯಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ. ಯಾವ ಶೋಧನೆಗಳು ಹೋರಾಟಗಳು ನನ್ನನ್ನು ಜಯಿಸಲು ಸಾಧ್ಯವಿಲ್ಲ ಎಂಬುದಾಗಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 94ನೇ ಅಧ್ಯಾಯ 18ನೇ ವಚನದಲ್ಲಿ, ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು. ನೋಡಿದ್ರ, ನಮ್ಮ ಕಾಲು ಜಾರುವಾಗಲೇ, ಅನೇಕ ಹೋರಾಟಗಳು ಸಮಸ್ಯೆಗಳು ಬರುವಾಗಲೇ ದೇವರ ಕೃಪೆಯು ನಮಗೆ ಆಧಾರವಾಗಿ ನಿಲ್ಲುತ್ತದೆ. ದೇವರ ಕೃಪೆ ಎಷ್ಟು ವಿಶೇಷವಾದದ್ದು! ದೇವರ ಕೃಪೆ ನಮ್ಮನ್ನು ಬಿಟ್ಟು ಕದಲುವುದಿಲ್ಲ. ಈ ಲೋಕದಲ್ಲಿ ಏನೇ ಹೋರಾಟಗಳು, ಕಷ್ಟಗಳು, ಸಮಸ್ಯೆಗಳು ಬಂದರೂ ದೇವರ ಕೃಪೆ ನಮ್ಮ ಮೇಲೆ ಇರುವುದರಿಂದ ಯಾವ ಶೋಧನೆಗಳು, ವೇದನೆಗಳು ನಮ್ಮನ್ನು ಜಯಿಸಲು ಸಾಧ್ಯವಿಲ್ಲ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇದನ್ನು ನೀವು ಮನಸ್ಸಲ್ಲಿ ಇಟ್ಟುಕೊಂಡು ದೇವರ ಕೃಪೆಯನ್ನು ನೆನೆಸಿ ನೆನೆಸಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ನೀವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಾಗ ಜಯದ ಮೇಲೆ ಜಯವನ್ನು ನೀವು ಹೊಂದಿಕೊಳ್ತೀರ. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಹೊಂದ್ತೀರ. ಆಶೀರ್ವಾದ ಮೇಲೆ ಆಶೀರ್ವಾದವನ್ನು ಹೊಂದ್ತೀರ. ಅಭಿವೃದ್ಧಿ ಮೇಲೆ ಅಭಿವೃದ್ಧಿಯನ್ನು ಹೊಂದ್ತೀರ. ದೇವರ ಕೃಪೆ ವಿಶೇಷವಾದದ್ದು. ನೋಡ್ರಿ ಪ್ರಿಯರೇ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 1 ಪೇತ್ರ 4ನೇ ಅಧ್ಯಾಯ 10ನೇ ವಚನದಲ್ಲಿ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೆ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನೆಂಬುದಾಗಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ನಿಮಗೆ ಬಾಧೆಗಳಿರಬಹುದು, ಹೋರಾಟಗಳಿರಬಹುದು, ಸಮಸ್ಯೆಗಳಿರಬಹುದು, ಅನೇಕ ಅವಮಾನ ನಿಂದೆಗಳನ್ನು ನೀವು ಪಟ್ಟಿರಬಹುದು. ಈ ಲೋಕದಲ್ಲಿ ಇವೆಲ್ಲ ಬರ್ತದೆ. ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವ ಈ ಕೃಪಾಪೂರ್ಣನಾದ ದೇವರು, ಕೃಪೆ ಮೇಲೆ ಕೃಪೆ ಕೊಡುವ ದೇವರು ನಿಮ್ಮ ಬಾಧೆಯನ್ನು, ನಿಮ್ಮ ಸಮಸ್ಯೆಯನ್ನು, ನಿಮ್ಮ ಹೋರಾಟವನ್ನು ನೋಡ್ತಾ ಇದ್ದಾರೆ. ಸ್ವಲ್ಪ ಕಾಲ ಬಾಧೆಗಳು ಬರ್ತದೆ, ಹೋರಾಟಗಳು ಬರ್ತದೆ. ಅದು ನಿರಂತರವಾಗಿರಲು ಸಾಧ್ಯವಿಲ್ಲ. ಸ್ವಲ್ಪ ಕಾಲ ಬಾಧೆಗಳು ಬರುವಾಗ ದೇವರ ಕೃಪೆಯನ್ನು ನೆನೆಸಬೇಕು. ದೇವರ ಕೃಪೆ ನನ್ನನ್ನು ಆವರಿಸಿಕೊಂಡಿದೆ. ದೇವರ ಕೃಪೆ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಇರುವಾಗ ಈ ಬಾಧೆಗಳಿಂದ ನಾನು ಹೊರಬರ್ತೇನೆ, ಶೋಧನೆಗಳ ಮೇಲೆ ಜಯವನ್ನು ಪಡೆದುಕೊಳ್ತೇನೆ ಎಂಬುದಾಗಿ ನೀವು ನಂಬಿಕೆಯಿಂದ ಜೀವನ ಮಾಡಬೇಕು. ಈ ವಾಕ್ಯವನ್ನು ಧ್ಯಾನ ಮಾಡ್ರಿ. ನಿಮ್ಮನ್ನ ಕರ ದೇವರು ನಂಬಿಗಸ್ತ. ಆತನು ಕೃಪೆ ಮೇಲೆ ಕೃಪೆ ಕೊಟ್ಟು ನಿಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಸ್ವಲ್ಪ ಕಾಲ ಬಾಧೆಗಳು, ಶೋಧನೆಗಳು, ಹೋರಾಟಗಳು ಬಂದಾಗ ಬಿದ್ದೋಗ್ಬೇಡ್ರಿ, ಸೋತೋಗ್ಬೇಡ್ರಿ, ನಂಬಿಕೆನ ಕಳ್ಕೊಳ್ಬೇಡ್ರಿ, ವೇದನೆ ಪಡಬೇಡ್ರಿ, ನಾನು ಏನು ಮಾಡುವುದು ಎಂಬುದಾಗಿ ವ್ಯತ್ಯಯ ಪಡಬೇಡ್ರಿ. ದೇವರ ವಾಕ್ಯವನ್ನು ಧ್ಯಾನ ಮಾಡ್ರಿ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ದೇವರು ಅವುಗಳಿಂದ ಬಿಡಿಸ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಮೇಲೆ ದೇವರ ಕೃಪೆ ಇದೆ.
ನಿಮ್ಗೆಷ್ಟು ಸಮಸ್ಯೆಗಳು ಹೋರಾಟಗಳು ಬಂದರೂ ಎಲ್ಲವುಗಳಿಂದ ಬಿಡುಗಡೆ ಕೊಡಲು ದೇವರು ಶಕ್ತನಾಗಿದ್ದಾನೆ. ಆತನು ಕೃಪಾಪೂರ್ಣನಾದ ದೇವರು. ಕೃಪೆ ಮೇಲೆ ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ನಿಮ್ಮನ್ನು ಮುನ್ನಡೆಸುವ ದೇವರಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಕೀರ್ತನೆಗಳ ಪುಸ್ತಕ 23ನೇ ಅಧ್ಯಾಯ 6ನೇ ವಚನದಲ್ಲಿ, ನಿಶ್ಚಯವಾಗಿ ನಾನು ಜೀವಮಾನದಲ್ಲ ಶುಭವು ಕೃಪೆ ನನ್ನನ್ನು ಹಿಂಬಾಲಿಸುವವು, ನನ್ನ ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸುವೆನೆಂಬುದಾಗಿ ದಾವೀದನು ಹೇಳ್ತಾನೆ. ನೀವೇನು ಹೇಳಬೇಕು? ನಿಶ್ಚಯವಾಗಿ ನನ್ನ ಜೀವಮಾನದಲ್ಲ ಶುಭ ಕೃಪೆಯು ನನ್ನನ್ನು ಹಿಂಬಾಲಿಸ್ತದೆ. ನಾನು ಸದಾಕಾಲ ಕ್ರಿಸ್ತನೊಂದಿಗಿರುತ್ತೇನೆ, ಕ್ರಿಸ್ತನ ಪ್ರಸನ್ನತೆಯಲ್ಲಿ ಇರುತ್ತೇನೆ, ಪರಿಶುದ್ಧಾತ್ಮನ ಆಳ್ವಿಕೆ ಒಡೆತನದಲ್ಲಿ ಇರುತ್ತೇನೆ. ದೇವರ ಕೃಪೆಯನ್ನು ನೆನೆಸಿ ನೆನೆಸಿ ದೇವರಿಗೆ ಸ್ತೋತ್ರವನ್ನು ಹೇಳ್ತೇನೆ. ದೇವರ ಕೃಪೆ ನನ್ನ ಮೇಲಿದೆ, ದೇವರ ಹಸ್ತ ನನ್ನ ಮೇಲಿದೆ. ನನ್ನನ್ನು ಕರೆದ ದೇವರು ಕೃಪಾಪೂರ್ಣನಾದ ದೇವರು. ಕೃಪೆ ಮೇಲೆ ಕೃಪೆಯನ್ನು ಅನುಗ್ರಹಿಸಿ ಕೊಡುವ ದೇವರು ನನ್ನ ಸಂಗಡ ಇದ್ದಾನೆ. ಕೃಪೆ ನನ್ನನ್ನು ಹಿಂಬಾಲಿಸುತ್ತದೆ, ಕೃಪೆ ನನ್ನ ಮೇಲೆ ಇದೆ ಎಂಬುದಾಗಿ ನೀವು ಹೇಳಬೇಕು. ದಾವೀದನು ಅದನ್ನೇ ಹೇಳ್ತಾನೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲ, ನಾನು ಬದುಕಿರುವ ದಿನವೆಲ್ಲ ದೇವರ ಕೃಪೆ ನನ್ನನ್ನು ಹಿಂಬಾಲಿಸ್ತದೆ. ನಾನು ಸದಾ ಕಾಲ ದೇವರೊಂದಿಗೆ ಇರ್ತೇನೆ ಎಂಬುದಾಗಿ ಹೇಳ್ತಾನೆ. ನೀವು ಇದನ್ನು ಹೇಳಬೇಕು. ಸದಾ ಕಾಲ ದೇವರೊಂದಿಗೆ ಇರಬೇಕು. ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು ಬಂದಾಗ ಹಿಂಜಾರಿ ಹೋಗಬಾರದು. ದೇವರ ಕೃಪೆ ಶಾಶ್ವತ. ದೇವರ ಕೃಪೆ ನಿಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ. ಸಂತೋಷವಾಗಿರ್ರಿ, ಧೈರ್ಯವಾಗಿರ್ರಿ. ಸಮಸ್ಯೆಗಳು, ಕಷ್ಟಗಳು ಬಂದಾಗ ಸೋತು ಹೋಗ್ಬೇಡ್ರಿ. ಕಷ್ಟಗಳನ್ನೇ ಧ್ಯಾನ ಮಾಡಬೇಡ್ರಿ. ದೇವರ ವಾಕ್ಯವನ್ನು ಧ್ಯಾನ ಮಾಡ್ರಿ, ದೇವರ ಕೃಪೆಯನ್ನು ಧ್ಯಾನ ಮಾಡ್ರಿ, ದೇವರ ಅದ್ಭುತಗಳನ್ನು ಧ್ಯಾನ ಮಾಡ್ರಿ, ದೇವರ ಕಾರ್ಯಗಳನ್ನು ಧ್ಯಾನ ಮಾಡ್ರಿ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನಿಮಗೆ ಕೃಪೆ ಮೇಲೆ ಕೃಪೆಯನ್ನು ಕೊಟ್ಟು, ನಿಮ್ಮೆಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು, ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನು ಮುನ್ನಡೆಸ್ತಾರೆ. ಬನ್ನಿ ಪ್ರಿಯರೇ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ನಮಗೆ ದೊರಕಿತು. ಇಂದು ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು, ಅವರೆಲ್ಲರ ಮೇಲೆ ನಿನ್ನ ಕೃಪೆ ಇರುವುದಕ್ಕಾಗಿ ಸ್ತೋತ್ರ. ಆ ಕೃಪೆಯನ್ನು ಅವರು ನೆನಪು ಮಾಡಿಕೊಂಡು, ನೀವು ಹೇಳಿದ್ರಿ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಕದಲಿದರೂ ಕದಲಾವು, ನನ್ನ ಕೃಪೆ ನಿನ್ನನ್ನು ಬಿಟ್ಟು ಕದಲುವುದಿಲ್ಲ ಎಂಬುದಾಗಿ. ದೇವರೇ, ನಿನ್ನ ಕೃಪೆ ಎಷ್ಟು ವಿಶೇಷವಾದದ್ದು. ಇಲ್ಲಿವರೆಗೆ ನಮ್ಮ ನಡೆಸಿದ್ದು, ರಕ್ಷಿಸಿದ್ದು, ಬಲಪಡಿಸಿದ್ದು, ಸಂತೈಸಿದ್ದು, ಆಶೀರ್ವಾದ ಮಾಡಿದ್ದು, ಪೋಷಿಸಿದ್ದು, ಮನ್ನಿಸಿದ್ದು, ಸಹಿಸಿದ್ದು ಎಲ್ಲವೂ ನಿನ್ನ ಕೃಪೆ. ಇಲ್ಲಿವರೆಗೆ ನಡೆಸಿದ್ದು ನಿನ್ನ ಕೃಪೆ, ಮುಂದೆ ನಡೆಸುವುದು ನಿನ್ನ ಕೃಪೆ. ದೇವರೇ, ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ಎಸಪ್ಪ, ನನ್ನ ಕೃಪೆ ಮೇಲೆ ಕೃಪೆ ಕೊಟ್ಟಿದ್ದೀರಿ, ನಾನು ಅದನ್ನು ಮರೆತು ಬಿಟ್ಟಿದ್ದೇನೆ. ವಾಕ್ಯದ ಮೂಲಕ ನನ್ನೊಟ್ಟಿಗೆ ಮಾತನಾಡಿದ್ದೀರಿ, ನಿನ್ನ ಕೃಪೆ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ. ದೇವರೇ, ನಿನ್ನ ಕೃಪೆ ನೆನೆಸ್ತೇನೆ. ಇನ್ನೂ ನಿನ್ನ ಕೃಪೆಯನ್ನು ಏರಳವಾಗಿ ನನ್ನ ಮೇಲೆ ಸುರಿಯ ಮಾಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದರು. ಆ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ. ನಿನ್ನ ಕೃಪೆಯನ್ನು ಇನ್ನೇ ಏರಳವಾಗಿ ಅನುಗ್ರಹಿಸಿಕೊಟ್ಟು, ಅವರ ಕಷ್ಟಗಳಿಂದ, ಸಮಸ್ಯೆಗಳಿಂದ, ಹೋರಾಟಗಳಿಂದ, ಶೋಧನೆಗಳಿಂದ ಬಿಡುಗಡೆ ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡಿ. ದಾವೀದನಿಗೆ ಕೃಪೆಯನ್ನು ಕೊಟ್ಟು ಉನ್ನತ ಸ್ಥಿತಿಗೆ ತಂದ ದೇವರು, ಜಯದ ಮೇಲೆ ಜಯವನ್ನು ಕೊಟ್ಟ ದೇವರು, ಅದೇ ರೀತಿಯಲ್ಲಿ ನಿಮಗೂ ನಾನು ಜಯವನ್ನು ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದೇನೆ. ವಾಗ್ದಾನ ಮಾಡಿ ದೇವರು ನಂಬಿಗಸ್ತನು. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ರು, ಅವರೆಲ್ಲರ ಮೇಲೆ ನನ್ನ ಕೃಪೆಯನ್ನು ಸುರಿಯ ಮಾಡಿ, ಕೃಪೆಯನ್ನು ಸುರಿಯ ಮಾಡಿ, ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು, ಅವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು, ಎಲ್ಲ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟು, ರಕ್ಷಣೆ ಹೊಂದಿ ನಿನಗೋಸ್ಕರ ಜೀವಿಸ್ಲಿಕ್ಕಾಗ್ಬಾರ್ದು, ಘನಪಡಿಸ್ಲಿಕ್ಕಾಗ್ಬಾರ್ದು. ಎಲ್ಲ ವಿಷಯದಲ್ಲೂ ಸ್ವಾಮಿ ನಿನ್ನನ್ನು ಮಹಿಂಪಡಿಸಲು ಸಹಾಯ ಮಾಡಿ. ಈ ಜೀವಳ ವಾಕ್ಯ ಜೀವಿತದಲ್ಲಿ 100% ಕಾರ್ಯ ಮಾಡಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ.
ಯೇಸುವಿನ ಮೂಲಕ ದೀನತೆಯಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ದೇವರ ಕೃಪೆ ನಿಮ್ಮನ್ನು ಬಿಟ್ಟು ಹೋಗದು. ದೇವರ ಕೃಪೆ ಬಿಟ್ಟು ಹೋಗುವಂಥದ್ದಲ್ಲ. ದೇವರ ಕೃಪೆ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ದೇವರ ಕೃಪೆ ನಿಮ್ಮೊಟ್ಟಿಗಿರುತ್ತದೆ. ದೇವರ ಕೃಪೆ ಈ ಲೋಕದ ಜೀವಿತವೆಲ್ಲ ನಿಮ್ಮನ್ನು ಮುನ್ನಡೆಸ್ತದೆ. ದೇವರ ವಾಕ್ಯನ ಧ್ಯಾನ ಮಾಡಿರಿ. ದೇವರ ಕೃಪೆಯನ್ನು ನೆನೆಸಿ ಪ್ರಾರ್ಥಿಸಿ ದೇವರನ್ನ ಆರಾಧಿಸಿರಿ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳ್ರಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ನೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.